ಈ ದಿನ ಒಂದು ಸ್ಪೈನಲ್ ಕಾರ್ಡ್ ಸಮಸ್ಯೆ ಅಂದರೆ ಒಂದು ಕಂಡೀಷನ್, ಮೆಡಿಕಲ್ ಕಂಡೀಷನ್ ಏನಂತಂದರೆ ಸ್ಪೈನಲ್ DAVF ಅಂದರೆ ಡ್ಯೂರಲ್ ಆರ್ಟಿರಿಯೋವಿನಸ್ ಫಿಸ್ಟುಲಾ ಅಂತ ಒಂದು ಮೆಡಿಕಲ್ ಟರ್ಮಿನಾಲಜಿ. ಇದರಲ್ಲಿ ಏನಂದರೆ ಒಂದು ಆರ್ಟ್ರಿ ಮತ್ತು ವೆಯ್ನ್ ಮಧ್ಯೆ ಡೈರೆಕ್ಟ್ ಕಮ್ಯುನಿಕೇಷನ್ ಆದಾಗ ಈ ಆರ್ಟಿರಿಯಲ್ ಪ್ರೆಷರ್ ಹೆಚ್ಚಾಗಿರುತ್ತೆ. ಆ ಹೆಚ್ಚಿನ ಪ್ರೆಷರೆಲ್ಲ ವೆಯ್ನ್ಸ್ಗೆ ಹೋದಾಗ ಅದರಿಂದ ಆಗಿರುವಂಥ ಬ್ಯಾಕ್ ಪ್ರೆಷರಿಂದ ಸ್ಪೈನಲ್ ಕಾರ್ಡ್ ಊತ ಬರುತ್ತೆ. ಸ್ಪೈನಲ್ ಕಾರ್ಡ್ ಊತ ಆದಾಗ ಕಾಲು ವೀಕ್ ಆಗೋದು, ಯೂರಿನ್ ಕಂಟ್ರೋಲ್ ಅಂದರೆ ನಮ್ಮದು ಬಾಡಿ ಯಾವ ಲೆವೆಲ್ಗೆ ಫಿಸ್ಟುಲಾ ಅಂತ ಅದು ಕಂಡೀಷನ್ ಆಗಿರುತ್ತೋ ಅದ್ರ ಕೆಳಗಡೆ ತೊಂದರೆ ಆಗುವಂಥದ್ದು. ಈ ಮಿಡ್ಲ್ ಏಜ್ ಫೀಮೇಲ್ ಒಬ್ಬರು ಬಂದಿದ್ದರು, ಅವ್ರಿಗೆ ಎರಡೂ ಕಾಲಲ್ಲಿ ವೀಕ್ನೆಸ್ ಕಾಣಿಸ್ಕೊತು. ಅದಾದ ನಂತರ ಯೂರಿನ್ ಪ್ರಾಬ್ಲಮ್ಸು ಶುರುವಾಯಿತು. ಅವ್ರಿಗೆ ಎಲ್ಲಿ ಹೋಗೋದು ಅಂತ ಗೊತ್ತಾಗಿಲ್ಲ. ಕೊನೆಗೂ ಒಂದು ನ್ಯೂರೋಸರ್ಜನ್ನ ಮೀಟ್ ಮಾಡಿದರು. ಅದರಲ್ಲಿ MRI ಮಾಡಿಸಿರೋದ್ರಲ್ಲಿ ಒಂದು ಊತ ಕಾಣಿಸ್ಕೊಂತು, ಮತ್ತು ಒಂದು ಸಣ್ಣ ಫ್ಲೋ ವಾಯ್ಡ್ಸ್ ಅಂತೀವಿ, ಅಂದರೆ ಎರೆಹುಳ ಥರ ಸೈನ್ ಕಾಣಿಸ್ಕೊಳ್ಳುತ್ತೆ ಇದರಲ್ಲಿ MRIಲಿ. ಅದು ಏನಿದೆ ಅಂತಂದರೆ ಅಲ್ಲಿ ಜಾಸ್ತಿ ಬ್ಲಡ್ ವೆಸಲ್ಸು ಇರೋದ್ರಿಂದ ಆ ಥರ ಒಂದು ಸೈನು. ಆ ಥರ ಜಾಸ್ತಿ ಬ್ಲಡ್ ವೆಸಲ್ಸ್ ಕಾಣಬಾರ್ದು ನಾರ್ಮಲಿ. ಆ ಥರ ಕಂಡಿದ್ದಲ್ಲಿ ಅದಕ್ಕೊಂದು ಸ್ಪೆಷಲ್ ಟೆಸ್ಟ್ ಮಾಡಬೇಕು. ಅಂದರೆ ಇದನ್ನು ಸ್ಪೈನಲ್ DAVF ಇರ್ಬೋದು ಅಂತ ಒಂದು ಸಂಶಯ ಇದ್ದು ಅದನ್ನ ಖಚಿತಪಡಿಸ್ಕೊಳ್ಳೋದು ಅಂತಂದರೆ ಹೇಗೆ ಆರ್ಟ್ಗೆ ಹೆಂಗೆ ಅಂದರೆ ಹೃದಯಕ್ಕೆ ಆ್ಯಂಜಿಯೋಗ್ರಾಮ್ ಅಂತ ಏನು ಮಾಡ್ತಾರೆ, ಕರೋನರಿ ಆ್ಯಂಜಿಯೋಗ್ರಾಮು, ಅದೇ ಥರ ನಾವು ಇಂಟರ್ವೆನ್ಷನಲ್ ರೇಡಿಯಾಲಜಿಯಲ್ಲಿ ಒಂದು ಸಣ್ಣ ಸೂಜಿ ಮುಖಾಂತರ ಹೋಗಿ ಪ್ರತಿಯೊಂದು ರಕ್ತನಾಳ ಸ್ಪೈನಲ್ ಕಾರ್ಡ್ಗೆ ಏನೇನು ಸಪ್ಲೈ ಮಾಡಿದೆ ಅದನ್ನು ನಾವು ಸ್ಟಡಿ ಮಾಡ್ತೀವಿ. ಅದನ್ನೇ ಸ್ಪೈನಲ್ ಆ್ಯಂಜಿಯೋಗ್ರಾಮ್ ಅಂತ ಹೇಳ್ತೀವಿ. ಕರೋನರಿ ಆ್ಯಂಜಿಯೋಗ್ರಾಮ್ ಹಾರ್ಟ್ಗೆ ಹೆಂಗೆ ಮಾಡ್ತಾರೆ ಅದೇ ಥರ ಸ್ಪೈನಲ್ ಕಾರ್ಡ್ಗೂ ಮಾಡ್ಬೋದು. ಅದನ್ನು ಸ್ಪೈನಲ್ ಆ್ಯಂಜಿಯೋಗ್ರಾಮ್ ಮಾಡ್ತೀವಿ. ಬ್ರೈನ್ಗೂ ಮಾಡ್ಬೋದು, ಸೆರೆಬ್ರಲ್ ಆ್ಯಂಜಿಯೋಗ್ರಾಮ್. ಈ ಕಂಡೀಷನ್ಗೆ ಸ್ಪೈನಲ್ ಕಾರ್ಡ್ ತೊಂದರೆ ಇರೋದ್ರಿಂದ ಸ್ಪೈನಲ್ ಆ್ಯಂಜಿಯೋಗ್ರಾಮ್ ಅಂತ ಮಾಡ್ತೀವಿ. ಅದರಲ್ಲಿ ಒಂದು ರಕ್ತನಾಳದಿಂದ, ಲೆಫ್ಟ್ ಸೈಡ್ ಒಂದು ರಕ್ತನಾಳದಿಂದ ಸ್ಪೆಸಿಫಿಕ್ ಆಗಿ ಅದು ಫಿಸ್ಟುಲಾ ಆಗಿರೋ ಜಾಗನ ಕಂಡಿಡಿದು ಇದಕ್ಕೆ ನಾವು ಅದನ್ನು ಬ್ಲಾಕ್ ಮಾಡಬೇಕಾಗತ್ತೆ. ಎರಡು ವಿಧಾನ ಇದೆ. ಒಂದು ಕಟ್ ಮಾಡಿ ಓಪನ್ ಮಾಡಿ ಆ ಜಾಗನ ಕ್ಲಿಪ್ ಮಾಡೋ ಅಂಥ ಕೆಲಸ, ಅದು ಟೈಮು ತಗೊಳುತ್ತೆ, ಪೇಷಂಟ್ ರಿಕವರಿ ಆಗೋದು ಕಷ್ಟ. ಆದರೆ ಈಗ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಒಂದು ಸಣ್ಣ ಸೂಜಿ ಮುಖಾಂತರ ಯಾವ ರೀತಿ ನಾವು ಆ್ಯಂಜಿಯೋಗ್ರಾಮ್ ಮಾಡಿದ್ವಿ ಅದೇ ರೀತಿ ಮಾಡಿ ಇನ್ನಷ್ಟು ಒಳಗೋಗಿ ಆ ಫಿಸ್ಟುಲಾ ಎಲ್ಲಿದೆ ಅಲ್ಲೇ ಒಂದು ಕೆಥೆಟರ್ ತಗೊಂಡೋಗಿಟ್ಟು ನಾವು ಇಲ್ಲಿ ಒಂದು ಗ್ಲೂ ಅಂತ ಬರುತ್ತೆ, ತೆಳ್ಳಿಗೆ ಆಗಿರೋವಂಥ ಗಮ್ಮದು, ಅದು ಇಂಜೆಕ್ಟ್ ಮಾಡಿದ್ರೆ ಆ ಫಿಸ್ಟುಲಾನ ಬ್ಲಾಕ್ ಮಾಡುತ್ತೆ. ಆಟೋಮೆಟಿಕಲಿ ಆರ್ಟ್ರಿಯಲ್ಲಿರೋವಂಥ ಪ್ರೆಷರ್ ಹೋಗಿ ವೆಯ್ನ್ಗೆ ಹೊಡಿತಾ ಇರೋದನ್ನು ಸ್ಟಾಪ್ ಮಾಡ್ತೀವಿ. ನಂತರ ಊತ ಆಟೋಮೆಟಿಕ್ಕಾಗಿ ಕಡಿಮೆ ಮಾಡುತ್ತೆ. ಆನ್ ಟೇಬಲ್ಲು ಪೇಷಂಟು ಇಂಪ್ರೂವ್ ಆಗ್ತಾರೆ, ನಾರ್ಮಲಾಗಿ ವಾಕ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಈ ಉದಾಹರಣೆಯಲ್ಲಿ ನಾನು ನಿಮಗೆ ಈ ಒಂದು ಅಂದರೆ ಅಡ್ವಾನ್ಸ್ ಟೆಕ್ನಾಲಜಿ ಎಷ್ಟಿದೆ, ಈಗ ರೋಬೋಟ್ಸು ಈ ಥರ ಎಲ್ಲ ರೋಬೋಟಿಕ್ ಸರ್ಜರೀಸ್ ಅಂತೆಲ್ಲ ಮಾತಾಡ್ತಿದ್ದಾರೆ. ಬಟ್ ದಿಸ್ ಈಸ್ ಮೋರ್ ಅಡ್ವಾನ್ಸ್ ದ್ಯಾನ್ ಎನಿ ಸೈನ್ಸ್ ಆಫ್ ದ ಮಾಡರ್ನ್ ಮೆಡಿಸಿನ್. ಇದನ್ನು ಜನರಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ನೋಡಿ, ಈ ಮಹಿಳೆ ಬಂದಿದ್ದು ಕಷ್ಟಪಟ್ಟು ನಡೀತಾ ಇದ್ದರು. ಇದು ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ನೆಕ್ಸ್ಟ್ ಡೇನೇ ನಾರ್ಮಲಾಗಿ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಅದು ಎಷ್ಟಿರುತ್ತೆ ಆ ಫಿಸ್ಟುಲಾ ಅಂತಂದರೆ ನಮ್ಮ ಕೂದಲು ಗಾತ್ರಗಿನ್ನ ಕಡಿಮೆ ಇರುತ್ತೆ. ಅಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇರುತ್ತೆ, ಅಷ್ಟು ಸೂಕ್ಷ್ಮವಾಗಿರುತ್ತೆ. ಆ ಗಮ್ ಇಲ್ಲದೆ ಇನ್ನೆಲ್ಲೋ ಹೋದ್ರೂ ಅದ್ರ ಪರಿಣಾಮನೇ ಬೇರೆ ಇರುತ್ತೆ. ದಟ್ ಈಸ್ ದ ಅಡ್ವಾನ್ಸ್ ಟೆಕ್ನಾಲಜಿ. ಇಂಟರ್ವೆನ್ಷನಲ್ ರೇಡಿಯಾಲಜಿ ಮುಖಾಂತರ ಅದನ್ನು ಪರ್ಟಿಕ್ಯುಲರ್ಲಿ ಹೋಗಿ ಅದು ಮೈಕ್ರೋ ಮಿಲಿ ಅಷ್ಟು ಅಕ್ಯುರೇಟಲ್ಲಿ ಆ ಗಮ್ನ ಗ್ಲೂನ ಇಂಜೆಕ್ಟ್ ಮಾಡಿದ್ದಲ್ಲಿ ಅದು ಬ್ಲಾಕ್ ಆಗಿದ ತಕ್ಷಣ ಆ ಪ್ರೆಷರ್ ಏನು ನಮ್ಮ ಸ್ಪೈನಲ್ ಕಾರ್ಡ್ ಮೇಲೆ ಒತ್ತಡ ಇರುತ್ತೆ ಅದು ಕಡಿಮೆ ಆಗುತ್ತೆ, ಪೇಷಂಟ್ ಇಂಪ್ರೂವ್ ಆಗ್ತಾರೆ, ನಾರ್ಮಲ್ ನಡೀತಾರೆ. ದಿಸ್ ಇಸ್ ಅ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಈ ಉದಾಹರಣೆಯಲ್ಲಿ ನಾವು ಒಂದು ಅತ್ಯಂತ ಮೈಕ್ರೋ ಸೂಕ್ಷ್ಮವಾದಂಥ ಕಂಡೀಷನ್ ಸ್ಪೈನಲ್ ಕಾರ್ಡ್ DAVF ಅಂತ ಏನಿರುತ್ತೆ ಅದನ್ನು ನಾವು ಟ್ರೀಟ್ ಮಾಡಿ ಈ ಉದಾಹರಣೆಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು.